ಒನ್ಸ್ ಅಗೇನ್ ನಾಲ್ಕನೇ ಸ್ಟೋರಿಯೂ ಕೂಡ ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಇದೆ. ನಾವೆರಡೂ ಅಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಬಗ್ಗೆ ನೋಡಿದ್ವಿ. ಈ ನಾಲ್ಕನೇ ಸ್ಟೋರಿಯಲ್ಲಿ ಪಾಕಿಸ್ತಾನ ಭಾರತದ ವಿರುದ್ಧ ಹೆಂಗೆ ಕುತಂತ್ರ ನಡೆಸುತ್ತೆ ಅಂತ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಸೋಷಿಯಲ್ ಮೀಡಿಯಾ 24/7 ವಾರ್ ಅಂತದೇನೋ. ಏನದು ವಾರು? ಈ ಬ್ಲ್ಯಾಕ್ ಮೇಲ್ ಮಾಡೋದು, ಹನಿ ಟ್ರ್ಯಾಪ್ ಮಾಡೋದು, ಆ ಮುಖಾಂತರ ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋದು. ಯಾವುದ್ರ ಮುಖಾಂತರ? ಇದೇ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿದೆಯಲ್ಲ, ಆ ಪ್ಲಾಟ್ಫಾರ್ಮ್ಗಳ ಮುಖಾಂತರ ಈ ಮಾಹಿತಿಯನ್ನು ತೆಗೆಯುವ ಹಂತಕ್ಕೆ ಹೋಗ್ತಾ ಇದೆ. ಅದು ಯಾವುದ್ರ ಮುಖಾಂತರ? ಬ್ಲಾಕ್ ಮೇಲ್ ತಂತ್ರವನ್ನು ಅನುಸರಿಸಿ ಅಧಿಕಾರಿಗಳನ್ನು, ರಕ್ಷಣೆಯಲ್ಲಿರುವಂಥ ಬೇರೆ ಬೇರೆ ಯೋಧರನ್ನು, ಇವರೆಲ್ಲರನ್ನೂ ಕೂಡ ಗುರಿಯಾಗಿಸಿಕೊಂಡು ಅವರನ್ನು ವಂಚನೆಗೆ ಒಳಗಾಯಿಸುವಂಥ ಪ್ರಕರಣ ಇದು. ಹೆಂಗೆ ಸಾಧ್ಯ ಇದು ಪಾಕಿಸ್ತಾನಕ್ಕೆ? ಇವೆಲ್ಲದರ ನಡುವೆ ಇತ್ತೀಚೆಗೆ ಅಮಿತ್ ಶಾ ಅವರ ಸೂಚನೆಯಂತೆ 14 ರಾಜ್ಯಗಳಲ್ಲಿ ಈ ಏಜೆಂಟ್ಗಳು ಏನೇನಿದ್ರಲ್ಲ, ಒಂದು 250ಕ್ಕೂ ಹೆಚ್ಚು ಏಜೆಂಟ್ಗಳನ್ನು ಬಂಧಿಸುವ ಹಂತಕ್ಕೆ ಇವತ್ತು ಸರ್ಕಾರ ಮುಂದಾಗಿದೆ. ಹಾಗಾದರೆ ಏನಾಯ್ತು ಇದು ಪ್ರಕರಣ? ಏನಿದು ಸೋಷಿಯಲ್ ಮೀಡಿಯಾ ವಾರ್? ಯಾವ ಕಾರಣಗಳಿಗಾಯಿತು? ಇವೆಲ್ಲದರ ನಡುವೆ ಇತ್ತೀಚೆಗೆ ಭಾರತದಲ್ಲಿ ಕೆಲವೊಂದಿಷ್ಟು ಇಂಥ ಪ್ರಕರಣಗಳ ಬೆಳಕಿಗೆ ಬಂದಿದೆ. ವಾಯುಪಡೆಯ ವಿಂಗ್ ಕಮಾಂಡರ್ ಕೂಡ ಇಂಥ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ ನಾವು ಒಂದು ವಾರದ ಹಿಂದೆ ಇದೇ DNA ನೋಡಿದ್ವಿ. ಹಾಗಾದರೆ ಹೆಂಗಾಗುತ್ತಿದ್ದು? ಏನಾಯಿತು? ಎಲ್ಲದರ ಬಗ್ಗೆಯೂ ಕೂಡ 4ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ನಿಮ್ಮ ರೀಲ್ಸ್ ಮೇಲೆ ISI ಕಣ್ಣು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಇದು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳನ್ನು ಎಲ್ಲ ಗುರಿಯಾಗಿಸ್ಕೊಳ್ತಾರೆ. ಯಾರ್ಯಾರು ಹೆಚ್ಚು ಸಬ್ಸ್ಕ್ರಿಪ್ಷನ್ ಹೊಂದಿರ್ತಾರೆ, ಯಾರ್ಯಾರು ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರ್ತಾರೆ, ಅವರನ್ನೆಲ್ಲ ಗುರಿಯಾಗಿ ಮಾಡ್ಕೊಳ್ಳೋದು. ಲೈಕ್ಸು, ಫಾಲೋವರ್ಸು ಇವರ್ಯಾರೆಲ್ಲ ಹೊಂದಿರ್ತಾರಲ್ಲ, ಅವರನ್ನು ಹಣದ ಆಮಿಷ ಒಡ್ಡಿ ಇದಕ್ಕೆ ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಅವರು ಬಳಕೆ ಮಾಡ್ತಾರಂತೆ. ಭಾರತೀಯ ಭದ್ರತಾ ಸಂಸ್ಥೆಗಳು ಇದ್ರ ಬಗ್ಗೆ ತನಿಖೆ ಮಾಡಿದರು. ತನಿಖೆ ಮಾಡಿದ ನಂತರ ಹೆಂಗಾಯಿತು ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ಸ್ಟೆಪ್ಸ್ ಇದೆ. ಇದು ನವದೆಹಲಿಯಲ್ಲಿ ಪಾಕಿಸ್ತಾನದ ಹೈಕಮಿಷನ್ ಅಧಿಕಾರಿಗಳು ಈ ಇನ್ಫ್ಲೂಯೆನ್ಸರ್ಗಳು ಏನಿರ್ತಾರಲ್ಲ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳು, ಅವರನ್ನು ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡ್ತಾರಂತೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿದ ನಂತರ ನೀವು ಪಾಕಿಸ್ತಾನಕ್ಕೆ ಹೋಗಬೇಕು, ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ನಿಮಗೆಲ್ಲ ವೀಸಾ ಬೇಕು ಅಂತೇಳಿ ಅವರಿಗೆ ಸುಲಭವಾಗಿ ವೀಸಾ ಸಿಗುವಂತೆಲ್ಲ ನೋಡ್ಕೊಳ್ತಾರೆ ಅಂತ ಒಂದು ಬೆಳವಣಿಗೆ. ಉಚಿತವಾಗಿ ನಿಮ್ಮನ್ನೆಲ್ಲ ಪ್ರವಾಸ ಕರ್ಕೊಂಡು ಹೋಗ್ತೀವಿ ಅಂತ ಒಂದು. ಎರಡನೇದು, ಈ ಯಾವ ಇನ್ಫ್ಲೂಯೆನ್ಸರ್ಗಳು ಪಾಕಿಸ್ತಾನಕ್ಕೆ ಭೇಟಿ ಕೊಡ್ತಾರಲ್ಲ, ಭೇಟಿ ಕೊಟ್ಟಂತಹ ಸಮಯದಲ್ಲಿ ಅವರಿಗೆ ಹಣದ ಆಮಿಷ ಕೊಡೋದು. ಅದಾದ ನಂತರ ಮಹಿಳೆಯರ ಮುಖಾಂತರ ಹನಿ ಟ್ರ್ಯಾಪ್ ಬಲೆಯಲ್ಲಿ ಅವರನ್ನು ಬೆಳೆಸಿ ಇಲ್ಲಿರುವಂಥ ಒಂದು ರಹಸ್ಯ ಮಾಹಿತಿಯನ್ನು ಕದಿಯುವ ಹಂತಕ್ಕೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಹೋಗುತ್ತೆ ಅಂತ. ಎರಡು. ಮೂರನೇ ಬೆಳವಣಿಗೆ ನೋಡಿ, ಎಂಥ ಆಶ್ಚರ್ಯಕರ ಬೆಳವಣಿಗೆ ಅಂತ. ಪಾಕಿಸ್ತಾನವನ್ನು ಭಾರತದಲ್ಲಿ ನಾವೆಲ್ಲ ಅಥವಾ ಜಾಗತಿಕವಾಗಿ ಏನು ಬಿಂಬಿಸ್ತೇವೆ? ಭಯೋತ್ಪಾದಕ ದೇಶ, ಭಯೋತ್ಪಾದಕರೇ ಇರುವಂತಹ ದೇಶ, ಅಶಾಂತಿಯ ದೇಶ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಆ ಇನ್ಫ್ಲೂಯೆನ್ಸರ್ಗಳ ಮುಖಾಂತರ ಪಾಕಿಸ್ತಾನ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಭಾರತದಲ್ಲಿ ಹೇಳುವಷ್ಟು ಪಾಕಿಸ್ತಾನದಲ್ಲಿ ಅರಾಜಕತೆ ಇಲ್ಲ, ಭಯೋತ್ಪಾದಕತೆ ಇಲ್ಲ ಎನ್ನುವಂಥ ಕಟ್ಟು ಕಥೆಯ ವಿಡಿಯೋಗಳನ್ನು ಅವರುಗಳ ಮುಖಾಂತರ ಮಾಡಿಸಿ ಅವುಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ರೀತಿಯಲ್ಲಿ ನೋಡ್ಕೊಳ್ತದೆ. ಈ ರೀತಿಯಾಗಿ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅಂತೆಲ್ಲವೂ ಕೂಡ ಪ್ರಕರಣಗಳಿದೆ. ಅನೇಕ ಪ್ರಕರಣಗಳು ಕೂಡ ಇತ್ತೀಚೆಗಾಗಿದ್ದ ನೋಡಿದ್ದೀವಿ ನಾವು. ಹನಿ ಟ್ರ್ಯಾಪ್ ನೆಟ್ವರ್ಕ್ 24/7 ಕಾರ್ಯಾಚರಣೆ. ಹೆಂಗೆ? ಸಶಸ್ತ್ರ ಪಡೆಗಳ ಅಧಿಕಾರಿಗಳನ್ನು ಗುರಿಯಾಗಿಸಿಕೊಳ್ಳೋದಕ್ಕೆ ISI ಮಹಿಳಾ ಏಜೆಂಟ್ಗಳನ್ನು ಬಳಕೆ ಮಾಡುತ್ತೆ. ಒಂದು ನಕಲಿ ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ. ಭಾರತೀಯ ಪೂಜಾನೋ, ನೇಹಾನೋ ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ನಕಲಿ ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಆಗುತ್ತೆ. ಅವರು ಏನೋ ಮೆಸೇಜ್ ಮಾಡೋ ಪ್ರಯತ್ನನೋ, ಕನೆಕ್ಟಿವಿಟಿ ಆಗುತ್ತೆ. ಕನೆಕ್ಟಿವಿಟಿ ಆದ ನಂತರ ಪರಸ್ಪರವಾಗಿ ಸ್ನೇಹದ ನಂತರ ವಿಶ್ವಾಸದ ನಂತರ ವಿಶ್ವಾಸಘಾತಕತೆ. ವಿಶ್ವಾಸ ಸಿಗುತ್ತೆ, ವಿಶ್ವಾಸದ ನಂತರ ವಿಶ್ವಾಸಘಾತಕತೆ ಎಲ್ಲ ಆಗುತ್ತೆ. ಪ್ರೇಮದ ಬಲಿಗೆ ಬಳಸ್ಕೊಳ್ತಾರೆ. ಅದಾದ ನಂತರ ರಹಸ್ಯ ಮಾಹಿತಿಯನ್ನೆಲ್ಲ ತೆಗೆದುಕೊಳ್ತಾರೆ. ಒಂದು ವೇಳೆ ನಾನು ಕೊಡಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅವರು? ನಿಮ್ಮ ರಹಸ್ಯ ಚಾಟ್ಗಳ ಬಗ್ಗೆ ನೋಡಿ ನಾನೆಲ್ಲ ಹರಿದು ಬಿಡ್ತೀನಿ ಅಂತ ಬೆದರಿಸೋ ಪ್ರಯತ್ನ. ಆಮೇಲೆ ಹೆಂಗೆ ಹಣದ ಆಮಿಷಕ್ಕಾಗಿ ಹೇಗೆ ವ್ಯಕ್ತಿಗಳಿಂದ ವ್ಯಕ್ತಿಗೆ ಆಗುತ್ತೋ ಅದೇ ರೀತಿಯಾಗಿ ದೇಶದ ಮಾಹಿತಿಯನ್ನು ಕದಿಯುವ ಹಂತ ಇದು. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇತ್ತೀಚೆಗೆ ಒಬ್ಬ ವಿಂಗ್ ಕಮಾಂಡರ್ ಬಂಧನ ಆಯಿತು. ಒಬ್ಬ ನೇಹಾ ಎನ್ನುವಂತಹ ಆ ಪ್ರೊಫೈಲ್ನಲ್ಲಿ ಎಲ್ಲವೂ ಕೂಡ ಆಗಿತ್ತು ಅಂತ. ವಿಂಗ್ ಕಮಾಂಡ್ ಸಬರ್ವಾಲ್ ಪ್ರಕರಣ ನಮ್ಮ ಮುದ್ರೆಗೆ ಇದೆ. ಆ ವ್ಯಕ್ತಿ ಮಾನಸಿಕವಾಗಿ ಕುಂದು ಹೋಗಿದ್ದ, ಕೌಟುಂಬಿಕ ಸಮಸ್ಯೆಗಳಿತ್ತು. ಆ ಕೌಟುಂಬಿಕ ಸಮಸ್ಯೆಗಳನ್ನೇ ಬಂಡವಾಳ ಮಾಡಿಕೊಂಡ ಈ ಮಹಿಳಾ ಏಜೆಂಟ್ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡಿದ್ರು. ಎಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ನಗ್ನ ಫೋಟೋಗಳೆಲ್ಲ ಇತ್ತು ಅಂತ. ಅದೆಲ್ಲ ಏನಾಗುತ್ತೆ ನೋಡೋಣ. ಈ ರೀತಿಯಾದಂಥ ಬೆಳವಣಿಗೆ. ಮತ್ತೊಂದು ಬೆಳವಣಿಗೆ, ಅಮಿತ್ ಶಾ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು. 14 ರಾಜ್ಯಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿದ್ರು. 253 ಏಜೆಂಟ್ಗಳನ್ನು ಬಂಧನ ಮಾಡಿದ್ದಾರೆ.
IED ಸ್ಫೋಟಕಗಳು, ಗ್ರೆನೇಡ್ಗಳು, ಪಿಸ್ತೂಲ್ಗಳನ್ನೆಲ್ಲ ಜಪ್ತಿ ಮಾಡಿದರು. ರಕ್ಷಣೆ, ಧಾರ್ಮಿಕ ಸ್ಥಳಗಳ ಮೇಲೆ ಎಲ್ಲ ಕಣ್ಗಾವಲು ಇಡಬೇಕು ಅಂತ ಅಮಿತ್ ಶಾ ಅವರೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಭಾರತದ 14 ರಾಜ್ಯಗಳಲ್ಲಿ ಶಹಜಾದ್ ಭಟ್ಟಿ ಜಾಲದ ಮೇಲೆ ಭದ್ರತಾ ಪಡೆಗಳು ಇಂಥದ್ದೊಂದು ಕಣ್ಣಿಟ್ಟಿರೋದನ್ನು ನೋಡ್ತಾ ಇದ್ದೀವಿ. ಆಗಸ್ಟ್ 12ನೇ ತಾರೀಕಿಗೆ ಆಯ್ತು. ಇದು 14 ರಾಜ್ಯಗಳಲ್ಲಿ ಒಂದು 253 ಜನರನ್ನೆಲ್ಲ ವಶಕ್ಕೆ ತೆಗೆದುಕೊಂಡಿದ್ದಾರೆ. 80ಕ್ಕೂ ಹೆಚ್ಚು FIRಗಳಾಗಿದೆ. ಉತ್ತರ ಪ್ರದೇಶದಲ್ಲಿ 62 ಜನ ಅತಿ ಹೆಚ್ಚಿದೆ. ಹರಿಯಾಣದಲ್ಲಿ 52 ಜನ, ದೆಹಲಿಯಲ್ಲಿ 51 ಜನ, ಅದಾದ ನಂತರ ಪಂಜಾಬ್ನಲ್ಲಿ 44 ಜನ, ರಾಜಸ್ಥಾನ ಮತ್ತು ಮಹಾರಾಷ್ಟ್ರದಲ್ಲಿ 15, ಅದಾದ ನಂತರ ಮಹಾರಾಷ್ಟ್ರದಲ್ಲಿ 8 ಜನ, ಕರ್ನಾಟಕದ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಒಂದು 3 ಜನರನ್ನೆಲ್ಲ ಬಂಧಿಸಲಾಗಿದೆ ಅಂತೆ. ಬಿಹಾರ್, ಗುಜರಾತ್, ಉತ್ತರಾಖಂಡ್, ತೆಲಂಗಾಣ, ಹಿಮಾಚಲ್ ಪ್ರದೇಶ, ಜಮ್ಮು ಕಾಶ್ಮೀರ, ಕೇರಳದಲ್ಲೂ ಕೂಡ ಕೆಲವೊಂದಿಷ್ಟು ಶಂಕಿತರನ್ನೆಲ್ಲ ಸೆರೆ ಹಿಡಿಯಲಾಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಭಾರತೀಯ ಸೇನೆ ಏನು ಮಾಡಿದೆ ಅಂತ ಹೇಳಿದ್ರೆ, ಅಥವಾ ಭಾರತ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, 89 ಆ್ಯಪ್ಗಳನ್ನು ಯಾವುದೇ ಕಾರಣಗಳಿಗಾಗಿಯೂ ಕೂಡ ಯೋಧರು ಮತ್ತು ಅಧಿಕಾರಿಗಳು ಬಳಕೆ ಮಾಡಬಾರದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸುವ ಪ್ರಯತ್ನವನ್ನು ಮಾಡಿದೆ. ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಬೆಳವಣಿಗೆ, ಶಹಜಾದ್ ಭಟ್ಟಿ ಸವಾಲು 3000 ಏಜೆಂಟ್ಸ್ ಅಂತೆ. ನೀವು 253 ಜನರನ್ನು ಬಂಧನ ಮಾಡಿದ್ರಲ್ಲ, ಆ ಬಂಧಿತರು ಯಾರೂ ಕೂಡ ನನ್ನವರಲ್ಲ ಅಂತ ಈ ಭಟ್ಟಿ ಹೇಳ್ತಾರೆ. ಏನೇ ಈತನ ಕೆಲಸ? ಭಾರತದಲ್ಲಿರುವಂಥ ನಿರುದ್ಯೋಗ ಯುವಕರಿನ, ಈತ ಪಂಜಾಬ್ ಮೂಲದವನು, ಈಗೆಲ್ಲೋ ಪಾಕಿಸ್ತಾನದಲ್ಲೋ ದುಬೈನಲ್ಲೋ ಎಲ್ಲೋ ಕೂತಿದ್ದಾನೆ ಅಲ್ವಲ್ಲ ಮಾಹಿತಿ ಇದೆ. ಈ ಶಹಜಾದ್ ಭಟ್ಟಿ ಏನು ಮಾಡ್ತಾನೆ, ನಿರುದ್ಯೋಗ ಯುವಕರು ಏನಿರ್ತಾರಲ್ಲ ಅವರನ್ನು ಮೈಂಡ್ ವಾಶ್ ಮಾಡಿ ಅವರನ್ನು ಭಯೋತ್ಪಾದಕ ಸಂಘಟನೆಗಳಿಗೆ, ಒಂದೇನೋ 333 ಅನ್ನುವಂಥದ್ದೇನೋ ಸೋಷಿಯಲ್ ಮೀಡಿಯಾ ಖಾತೆ ಎಲ್ಲ ಇದೆ ಅಂತ ಹೇಳ್ತಾರೆ. ಪಂಜಾಬಿ ಹಾಡುಗಳು, ಬಾಲಿವುಡ್ ಡೈಲಾಗ್ಗಳನ್ನು ಬಳಸಿ ಬ್ರೈನ್ ವಾಶ್ ಮಾಡ್ತಾರೆ ಅಂತ. ಬಟ್ ಆ ವ್ಯಕ್ತಿ ಹೇಳ್ತಿದ್ದಾನೆ 253 ಜನರು ನನ್ನವರಲ್ಲ, ಅದರ ಬದಲಾಗಿ 3000 ಜನ ಈಗಾಗಲೇ ಯಾರಿಗೂ ಗೊತ್ತಾಗದಂತೆ ರಾಜಾರೋಷವಾಗಿ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಇವೆಲ್ಲದರ ನಡುವೆ ಮಹತ್ವದ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಆತ ಒಂದು ಸವಾಲು ಹಾಕಿದ್ದಾನೆ. ನೀವು ಯಾರ್ಯಾರನ್ನು ವಶಕ್ಕೆ ಪಡಿಸ್ಕೊಂಡಿದ್ದೀರಲ್ಲ, ಆ ವಶಕ್ಕೆ ಪಡೆದುಕೊಂಡವರನ್ನು ತೆಗೆದುಕೊಂಡು ಬಂದು ತೋರಿಸಿ, ಅವರನ್ನು ಮುನ್ನೆಲೆಗೆ ತೆಗೆದುಕೊಂಡು ಬನ್ನಿ. ಆ್ಯಂಡ್ ಅವರ ಬಳಿ ಇರುವಂತಹ ಸಾಕ್ಷ್ಯಾಧಾರಗಳೇನಿದೆ, ಅವರ ಬಳಿ ಇರುವಂಥ ಅವರ ಖಾತೆಗಳಾಗಿರ್ಬೋದು, ಅವರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಗಳ ಅವ್ರು ಏನೇನು ಮಾಡ್ತಾ ಇದ್ರು, ಯಾರನ್ನು ಬ್ಲಾಕ್ ಮೇಲ್ ಮಾಡಿದ್ರು, ಏನು ಎತ್ತ, ಅವೆಲ್ಲವನ್ನು ಕೂಡ ತೆಗೆದುಕೊಂಡು ಬನ್ನಿ ಅಂತ ಒಂದು ಎಚ್ಚರಿಕೆ ಕೊಡುವ ಪ್ರಯತ್ನವನ್ನು ಶಹಜಾದ್ ಭಟ್ಟಿ ಹೇಳಿದ್ದಾನೆ. ಹೀಗಾಗಿ ಏನಾಗುತ್ತೆ, ಈ 3000 ವಿಚಾರಕ್ಕೆ ಸಂಬಂಧಪಟ್ಟ ಈ ವ್ಯಕ್ತಿ ಮಾತನಾಡಿದ್ದಾನೆ. ಏನು ಹೇಳಿದ್ರು ಭಟ್ಟಿ ಒಂದ್ಸರಿ ಕೇಳಿಸ್ಕೊಳ್ಳಿ. जितने भी इंडिया की जनता, ये वीडियो आपने गौर से सुननी है और इसको समझना है. अमित शाह ने एक ट्वीट किया है कि मेरे लिए कि शहजाद भट्टी के हमने कोई तकरीबन 300 के करीब लोग जो हैं कि वो गिरफ्तार किए हैं उसके नेटवर्क के. आपको दिखाया भी ये जा रहा है, मीडिया पे भी यही चलाया जा रहा है, लेकिन हकीकत ये नहीं है. हकीकत आपको मैं बताता हूँ. ये हैं असल में काकरोच पार्टी के लोग, जो कि जंतर मंतर पे आप लोग गए थे. वहाँ पे आपकी तस्वीरें भी बनी थी, आपकी वीडियोस भी बनी थी, आपके फेस इन्होंने वहाँ पे ले लिए थे. आपको लगता है कि आपका मुतालबा वहाँ पूरा हो गया था, आप अपने घरों में सुकून से बैठ गए हैं. ऐसा नहीं है. ये जो आपको अमित शाह और मोदी सरकार जो है कि बता रहे हैं, कि दिखा रहे हैं, आप वही समझ रहे हैं, लेकिन ऐसा नहीं है ये चीज़. जितने भी काकरोच पार्टी वाले हो, आप इनके साथ मुतालबा करो. मेरा कहते हैं कि भी मेरे अगर नेटवर्क के लोग हैं या मेरे ऑपरेटर हैं, मैं भी इनको कहता हूँ. ಪಾಕಿಸ್ತಾನದ ಈ ಬೆಳವಣಿಗೆ ನೋಡಿದ್ರೆ